ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಸಖತ್ತಾಗಿದೆ ಅಲ್ವಾ? ದೊಡ್ಡ ಕ್ಯಾರೆಟ್ ಬರುತ್ತಲ್ಲ, ಅದನ್ನು ಎರಡೇ ತಂದಿದ್ದೆ. ಅದನ್ನು ತುರಿದು ರೆಡಿ ಮಾಡ್ಕೊತಾ ಇದ್ದೀನಿ. ಸಣ್ಣ ತುರಿನಲ್ಲಿ ತುರ್ಕೋಬೇಕು. ಫಸ್ಟ್ ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟು ತುರ್ಕೊಂಬಿಟ್ರೆ ಕ್ಯಾರೆಟ್ ಹಲ್ವಾಗೆ ರೆಡಿ ಆಗುತ್ತೆ ಕ್ಯಾರೆಟು. ನೋಡಿ, ಎರಡೇ ಕ್ಯಾರೆಟ್ ಆದ್ರೂ ಎಷ್ಟು ಒಂದು ಅರ್ಧ kg ತನಕ ಬಂದಿತ್ತು ಅದು ಕ್ಯಾರೆಟು. ದೊಡ್ಡದಲ್ವಾ, ಉದ್ದ ಕ್ಯಾರೆಟು. ಸೊ ಅದು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ತುರಿನಲ್ಲಿ ತುರ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ನೋಡಿ, ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಾನು. ಸಣ್ಣ ತುರಿನಲ್ಲಿ ಉದ್ದುದ್ದ ತುರಿ ಬರೋ ಹಾಗೆ ತುರ್ಕೊಂಬಿಡಿ. ಆಮೇಲೆ ಒಂದು ಸ್ವಲ್ಪ ಬಾದಾಮಿ, ಒಂದು ಸ್ವಲ್ಪ ಗೋಡಂಬಿ, ಒಂದು 15 ಬಾದಾಮಿ, ಒಂದು 10-12 ಗೋಡಂಬಿ ತೊಗೊಂಡಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆಗೆ 1 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು, ತುಪ್ಪ ಕಾದ್ಮೇಲಿಂದ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬಾದಾಮಿ ಗೋಡಂಬಿನ ಸೇರಿಸ್ಬೇಕು. ಫಸ್ಟು ಬಾದಾಮಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ನಾನು. ಆಮೇಲೆ ಗೋಡಂಬಿ ಸೇರಿಸ್ತೀನಿ. ಯಾಕೆಂತಂದರೆ ಬಾದಾಮಿ ಬೇಗ ಆಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಕ್ರಂಚಿಯಾಗಿ ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೋಬೇಕು. ಆಮೇಲೆ ಗೋಡಂಬಿ ಸೇರಿಸ್ಕೊಂಬಿಟ್ಟು ಅದನ್ನು ಫ್ರೈ ಮಾಡಿಬಿಟ್ಟು ಎರಡನ್ನೂ ಒಂದು ತಟ್ಟೆಗೆ ತೆಗೆದಿಟ್ಕೊಂಬಿಡ್ಬೇಕು. ಕಂಟಿನ್ಯೂಸಾಗಿ ಕೈ ಆಡಿಸ್ತಾ ಇರಿ, ಯಾಕೆಂತಂದರೆ ಪಾತ್ರೆ ತುಂಬ ಬಿಸಿ ಇರುತ್ತಲ್ವ. ನೋಡಿ, ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ದಪ್ಪದಲ್ವ ಫ್ರೈ ಪ್ಯಾನು, ಅದಕ್ಕೋಸ್ಕರ ಅದನ್ನು ಆಫ್ ಮಾಡಿಕೊಂಡೆ. ಜಾಸ್ತಿ ಹೊತ್ತು ಆನ್ ಮಾಡಿರೋ ಅವಶ್ಯಕತೆ ಬೀಳಲಿಲ್ಲ. ಆಮೇಲೆ ಒಂದು ತಟ್ಟೆಗೆ ತೆಗೆದು ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಅದೇ ದಪ್ಪ ತಳದ ಪಾತ್ರೆಗೆ ಮತ್ತೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಜಾಸ್ತಿ ತುಪ್ಪನೂ ಹಾಕ್ಬೋದು, ಹಾಕಬಾರ್ದು ಅಂತೇನಿಲ್ಲ. ನಾನು ಅತಿ ತುಪ್ಪ ಹಾಕಿಲ್ಲ ಇವತ್ತು. ಆಮೇಲೆ ನೋಡಿ, ಅದೇ ಕ್ಯಾರೆಟ್ ತುರಿದಿದ್ವಲ್ಲ, ಅದನ್ನು ಸೇರಿಸ್ಕೊಂಡ್ಬಿಟ್ಟು ಸಣ್ಣ ಉರಿನಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಹಾಕ್ಕೋಬೋದು. ಪಾತ್ರೆ ಬಿಸಿ ಇದ್ದರೆ ಒಂದು ರೌಂಡ್ ಆಫ್ ಮಾಡ್ಕೊಂಡು ಮತ್ತೆ ಹಾಕ್ಕೊಂಡು ತಕ್ಷಣ ಅದನ್ನು ಹುರಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಕ್ಯಾರೆಟೆಲ್ಲ ಚೆನ್ನಾಗಿ ಹುರಿದು ಒಂದು ಸ್ವಲ್ಪ ಅದು ಬಣ್ಣ ಚೇಂಜ್ ಆಗಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತಳದಿಂದ ತುಪ್ಪ ಎಲ್ಲ ಕಡೆಗೂ ಮಿಕ್ಸ್ ಆಗಲಿ. ಹಾಗೆ ಕ್ಯಾರೆಟೂ ಚೆನ್ನಾಗಿ ಘಮ್ ಅಂತ ಆಗುತ್ತೆ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲಿಂದ 1 ಲೋಟದಷ್ಟು ನಾನಿಲ್ಲಿ ಹಾಲು ಸೇರಿಸ್ತಾಯಿದ್ದೀನಿ. 1 ಲೋಟ ಅಂತಂದರೆ ಇದು 200 ml ಬರುತ್ತೆ. 200 ml ಲೋಟದಲ್ಲಿ 1 ಲೋಟದಷ್ಟು ಹಾಲು, ಆಮೇಲೆ ಅದೇ ಲೋಟದಲ್ಲಿ 1 ಲೋಟದಷ್ಟು ನೀರು, ಎರಡನ್ನೂ ಹಾಕ್ತಾಯಿದ್ದೀನಿ. ಬರೀ ಹಾಲಲ್ಲೇ ಮಾಡಬಾರ್ದು ಅಂತೇನಿಲ್ಲ. ನಾನಿವತ್ತು 2 ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೀಗೆ ಕಲಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸಿ. ಕ್ಯಾರೆಟ್ ಹಲ್ವಾನ ಜಾಸ್ತಿ ಹೊತ್ತು ತೊಗೊಳುತ್ತೆ ಸ್ವಲ್ಪ ಬೇಯೋದಕ್ಕೆ. ಯಾಕೆಂದರೆ ಚೆನ್ನಾಗದು ಒಳ್ಳೆ ಟೆಕ್ಸ್ಚರ್ ಬರಬೇಕು ಅಂತಂದರೆ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸೊ ಎಲ್ಲ ಕಲಿಸ್ಬಿಟ್ಟು ನೀವು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಕುದೀತಾ ಅದು ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಹಾಲು ಇದು ಎಲ್ಲ ಹೀರ್ಕೊಂಡು ಇಂಗ್ತಾ ಬರುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಅವಾಗವಾಗ ಕೈ ಬಿಡ್ದಿರ ಕೈ ಆಡಿಸ್ಕೊಳ್ತಾ ಕುದಿಸ್ಕೊತಾ ಇರಬೇಕು. ಇದು 1 ರೌಂಡ್ ಚೆನ್ನಾಗಿ ಬೆಂದ ಮೇಲಿಂದ ನೀವು ಇದಕ್ಕೆ ಸಕ್ಕರೆ ಹಾಕಬೇಕು. ಅರ್ಧ ಪಾವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿನೂ ಹಾಕೋಬಹುದು. ಇಷ್ಟು ಸರಿಯಾಗಿತ್ತು ಸ್ವೀಟು, ಅತಿ ಸ್ವೀಟಾಗಿ ಆಗಿರಲಿಲ್ಲ, ಕರೆಕ್ಟಾಗಿ ಆಗಿತ್ತು. ತುಂಬ ರುಚಿಯಾಗುತ್ತೆ ಇದು ಈ ಥರ ಮಾಡಿದ್ರೆ. ನೋಡಿ, ಕ್ಯಾರೆಟ್ ಹಲ್ವ ಏನು ಅಂದರೆ ಚೆನ್ನಾಗಿ ಇವಾಗ ಕಲಿಸ್ಕೊಂಡು ಮತ್ತೆ ಬೇಯಕ್ಕೆ ಬಿಡಬೇಕು. ಸೊ ಬೇಯೋ ಪ್ರೋಸೆಸ್ಸು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು, ಆಮೇಲೆ ಬರೀ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು, ಹೀಗೆ ಫಸ್ಟಿಂದನೂ ಸ್ವಲ್ಪ ಹೊತ್ತು ಗ್ರ್ಯಾಜುವಲಾಗಿ ಬೇಯಿಸ್ತಾ ಒಂದು ಅರ್ಧ-ಮುಕ್ಕಾಲು ಗಂಟೆನಾದ್ರು ಬೇಕು ನಿಮಗೆ ಒಂದು ಸರ್ತಿ ಕ್ಯಾರೆಟ್ ಹಲ್ವ ಮಾಡೋದಕ್ಕೆ. ಸೊ ಬೇರೆ ಕೆಲಸಗಳು ಮಾಡ್ಕೊತ ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಚೆನ್ನಾಗಿ ಬೇಯಿಸಿದ ಮೇಲೆ ನೀರೆಲ್ಲ ಇಂಗೋವರೆಗೂ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಹಲ್ವ ರೆಡಿ ಆಗುತ್ತೆ. ಇದಕ್ಕೆ ಲಾಸ್ಟ್ ಟಚ್ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಬಿಟ್ರೆ ತುಂಬ ರುಚಿಯಾಗಿರೋಂಥ ಕ್ಯಾರೆಟ್ ಹಲ್ವ ರೆಡಿ ಆಗುತ್ತೆ. ಎಲ್ಲ ಮುಗಿಯೋಷ್ಟೊತ್ತಿಗೆ ಹಾಕ್ಕೊಳ್ಳಿ ಏಲಕ್ಕಿ ಪುಡಿನ. ಏಕೆಂತಂದರೆ ಆಮೇಲೆ ಅದ್ರ ಫ್ಲೇವರ್ ಎಲ್ಲ ನೀವು ಇನ್ನೂ ಬಿಸಿನಲ್ಲಿ ಅಥವಾ ಒಲೆ ಮೇಲೆ ಇರುವಾಗಲೇ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೋಡಿ, ನೀರೆಲ್ಲ ಇಂಗ್ತಾ ಇದೆ. ನೀರಿನಂಶ ಏನು ಇಲ್ದಲೇ ಇರೋವರೆಗೂ ನೀವು ಇಂಗಿಸ್ಕೊಳ್ಳಿ. ಹಾಗಂತ ತುಂಬ ಅತಿಯಾಗಿ ಸಕ್ಕರೆ ಪಾಕ ಆಗೋವರೆಗೂ, ಪೂರ್ತಿ ಕ್ರಿಸ್ಟಲೈಸ್ ಆಗೋವರೆಗೂ ನೀವು ಮಾಡಿಸ್ಬಿಟ್ರೆ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಕರೆಕ್ಟ್ ಒಂದು ಹದಕ್ಕೆ ಸ್ಟಾಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಇವೆಲ್ಲ ನೀವು ಟ್ರಿಕ್ಸ್ನ ಉಪಯೋಗಿಸಿದ್ರೆ ಕ್ಯಾರೆಟ್ ಹಲ್ವ ತುಂಬ ಚೆನ್ನಾಗಾಗತ್ತೆ. ನಾನು ಇದಕ್ಕೆ ಖೋಯಾ ಅಥವಾ ಏನೂ ಹಾಕಿಲ್ಲ, ಖೋವಾ ಹಾಕಿಲ್ಲ, ಹಾಗೆ ಮಾಡಿರೋಂಥ ಕ್ಯಾರೆಟ್ ಹಲ್ವ ಇದು. ನೋಡಿ, ಈ ಥರ ಥಿಕ್ಕಾಗಿ ಅದು ಕಲರ್ ಚೇಂಜ್ ಆಗಿ ಗ್ಲಾಸಿಯಾಗಿ ಆಗಬೇಕು. ತುಂಬ ಮಿಣ ಅನ್ನೋವರೆಗೂ ಆದರೆ ಮಾತ್ರ ಚೆನ್ನಾಗಾಗೋದು. ಅಷ್ಟಾದಮೇಲಿಂದ ಲಾಸ್ಟಲ್ಲಿ ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಏಲಕ್ಕಿ ಪುಡಿ ಸೇರಿಸ್ಕೊಂಡು
ಸರ್ವ್ ಮಾಡಿಬಿಡಿ. ಸರ್ವ್ ಮಾಡುವಾಗ ಜೊತೆಗೆ ತುಪ್ಪದಲ್ಲಿ ಹುರಿದಿಟ್ಟಿದ್ವಲ್ವ ಗೋಡಂಬಿ ಬಾದಾಮಿ ಅದನ್ನು ಸೇರಿಸ್ಕೊಂಬಿಟ್ಟು ಸರ್ವ್ ಮಾಡಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಅತಿ ತುಪ್ಪ ಇಲ್ದಿರ ತುಂಬ ಹೆಲ್ದಿಯಾಗಿ ಮಾಡ್ಕೋಬಹುದು ನೋಡಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂದರೆ ಈ ಥರ ಒಂದು ಹೀಗೆ ತೆಗೆದು ಹಿಂಗೆ ಹಾಕುವಾಗ ನೋಡಿ ಆ ಟೆಕ್ಸ್ಚರ್ ಇದೆ ನೋಡಿ, ಆ ಟೆಕ್ಸ್ಚರ್ ಬರೋವರೆಗೂ ನೀವು ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ರುಚಿಯಾಗಿ ರೆಡಿಯಾಗಿದೆ ಅಂತ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಯಾವ ಅಡುಗೆ ಮಾಡಿ ತೋರಿಸ್ಬೇಕು ನೆಕ್ಸ್ಟು ಅನ್ನೋದನ್ನು ಕಮೆಂಟಲ್ಲಿ ಖಂಡಿತ ತಿಳಿಸಿ. ನೋಡಿ ಅದಕ್ಕೆ ಕರೆದಿಟ್ಟಿದ್ವಲ್ವ ಹುರಿದಿಟ್ಟಿದ್ದಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನು ಡ್ರೈ ಫ್ರೂಟ್ಸ್ ಹಾಕ್ಕೊತೀರೋ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ. ಸೂಪರಾಗಿರೋ ಕ್ಯಾರೆಟ್ ಹಲ್ವಾ ತಿಂದು ಮಜಾ ಮಾಡಿ.